ಈ ನಾರ್ಮಲ್ ವೇಸ್ಟ್ ಗ್ಲಾಸ್ ನಾನು ಮಾಡ್ತಾ ಇದ್ದೆ 60,000 ರೂಪಾಯಿ ಗ್ಲಾಸ್ ನ ಬನ್ನಿ ಇವಾಗ ಮಾಡೋಣ. ಗುರು ನನ್ನ ಕೈಯಲ್ಲಿ ವೇಸ್ಟ್ ಕಪ್ ಐತೆ, ಇವಾಗ ಕಾಸ್ಟ್ಲಿಯಸ್ಟ್ ಕಪ್ ಮಾಡೋಣ ಬನ್ನಿ ಇವಾಗ. ಗುರು ಪೇಂಟ್ ಹೊಡಿತದಾಗ ಟೆಕ್ಸ್ಚರ್ ಬರ್ಲಿ ಅಂತ ಕ್ಲೀನ್ ಆಗಿ ಅದಕ್ಕೆ ಟೇಪ್ ಹಾಕತವನಿ, ಯಾಕೆಂದ್ರೆ ಒಂಚೂರು ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ. ಗುರು ಸುತ್ತ ಟೇಪ್ ಹಾಕಂದ ಐತಿ, ಇವಾಗ ಪೇಂಟ್ ಹೊಡಿಯೋಣ, ಅದೇ ಸಗದಾಗಿರ್ತದೆ. ಗುರು ಪೇಂಟ್ ಹೊಡಿತದ ಗೊತ್ತಾಯ್ತು, ಇನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಷ್ಟೆಲ್ಲ ಕಷ್ಟ ಪಡ್ತವನಿ ಎಲ್ಲ ನಿಮ್ಗೆ ನೋಡ್ಬೋದು ಎಷ್ಟು ಸಗದ ಕಾಣಿಸ್ತೈತೆ ಅಂತ. ಗುರು ಟೇಪ್ ಹಾಕಿರೋ ಕಡೆ ಪೇಂಟ್ ಹೊಡಿಬೇಕು ಅಂತ ಇವಾಗ ಟೇಪ್ ಎಲ್ಲ ತೆಗಿತವನಿ, ನೋಡ್ಬೋದು ಹೆಂಗೈತೆ ಅಂತ. ಗುರು ನೋಡ್ಬೋದು ಸುತ್ತ ಪೇಂಟ್ ಹೊಡೆದವನಿ, ಇಲ್ಲೂ ಒಂಚೂರು ಹೊಡಿತವನಿ, ಯಾಕೆಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಲಿ ಅಂತ. ಗುರು ನೀವೇನಾರ ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕೋನಿ, ನೋಡ್ಬೋದು ನನ್ನ ಬಯೋಲ್ ಲಿಂಕ್ ಐತೆ. ಗುರು ಇವಾಗ ಫೈನಲ್ ಆಗಿ ಹೆಂಗ್ ಕಾಣಿಸ್ತೈತೆ ಅಂತ ತೋರಿಸ್ತೀನಿ ನೋಡಿ. ಗುರು ಫೈನಲ್ ಆಗಿ ಸಗದ ಕಾಣಿಸ್ತಾ ಇದ್ದಲ್ಲ, ನಿಮ್ಗೆ ಏನಾರ ಬೇಕಾದ್ರೆ ಸ್ಟೋರಿ ಚೆಕ್ ಮಾಡಿ, ಇಲ್ಲ ಅಂದ್ರೆ ನಂಗೆ ಡಿ ಎಂ ಮಾಡಿ. ಗುರು ಪ್ರೈಸ್ ವಿಚಾರಕ್ಕೆ ಬಂದ್ರೆ ನಾನು ಸ್ಟೋರಿ ಚೆಕ್ ಮಾಡಿ, ಇಲ್ಲ ಅಂದ್ರೆ ನಂಗೆ ಡಿ ಎಂ ಮಾಡಿ. ಟೇಪ್ ಐತೆ ಸೈಕ್. ನೋಡ್ಬೋದು ಎಷ್ಟು ಕ್ರೇಜಿ ಆಗೈತೆ. ಅಂಡರ್ ರೂಮ್ ಸಾಕಾಗೈತೆ. ಟಿಶ್ಯೂ ಪೇಪರ್ಗಳು, ಟಿಶ್ಯೂಗಳು ಇವಾಗ ಬನ್ನಿ ಮಾಡೋಣ. ಪಕ್ಕ 1 ಲಕ್ಷ ಓಡ್ತೀವಿ ವಿಡಿಯೋ ಪಕ್ಕ. ಇಷ್ಟೆಲ್ಲ ಕಷ್ಟಪಡ್ತೀವನ್ನೆಲ್ಲ ಇಟ್ಕೊಂಡೇ ಮಾಡಬೇಕು. ಈ ಥರ ಡಿಸೈನ್ ಸಾಕಾಗೈತೆ. ಇಲ್ಲಿ ಕವರ್ ಅಪ್ ವೆಯ್ಟ್ ಕೊಡಬೇಕು. ಕ್ರಿಯೇಟಿವಿಟಿ ಸಾಕಾಗೈತೆ. ನೋಡೋಣ ಈ ಥರ ವೀಡಿಯೋಸ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ. ಆದಷ್ಟು ಬೇಗ 500ಗೆ ಇನ್ನೂ ಏನೋ 9 ಸಬ್ಸ್ಕ್ರೈಬರ್ಸ್ ಬಾಕಿ, ಕಂಪ್ಲೀಟ್ ಆಗೋಗಿರ್ತದೆ ವೀಡಿಯೋ ಬರೋಷ್ಟರಲ್ಲಿ. ವೀಡಿಯೋ ಮಾಡೋಷ್ಟರಲ್ಲಿ ಇವಾಗ ಏಜ್ ಆಗಿರೋದು. ನೀರು ಯಾಕೆ ಗೊತ್ತಾ ಹಚ್ಕೋತಾರ, ನೀರು ಹಾಕಿದ್ರೆ ಇದು ಹೋಯ್ತದೆ ಅಂತ ಒಂದು ಹೆಸರು ಪ್ರಿಯಾಣ. ಇಲ್ಲ ಎಲ್ಲೇ ಇವು ಯಾರು ಅಂತ ಗೊತ್ತಾಯ್ತಿದೆ ನೆಕ್ಸ್ಟ್ ವಿಡಿಯೋಲಿ. ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಆದಾಗ ಗೊತ್ತಾಯ್ತು ನಿಮ್ಗೆ ಯಾರು ಅಂತ. ಅವಾಗ ಮೆಮೊರಿಗೆ ಅಂತ ಮಾಡೋದು. ನಮ್ಮ ಚಾನಲ್ ಇಸ್ಕೊಬಿಡೋಣ ಇವಾಗ ಇದರಲ್ಲೇ. ಇಲ್ಲಿ ವೈಟ್ ಬಟ್ಟೆ ಗಲೀಜಾಗಾದ್ರೆ ಅಷ್ಟೇ ನೆಕ್ಸ್ಟ್ ವಿಡಿಯೋ ಅದು. ಕ್ರಿಯೇಟಿವ್ ಜಾಲಿ ಎಲ್ಲೆಲ್ಲ ಹೊಂಟೈತೆ ನೋಡಿ, ಆದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಇದಕ್ಕೆಲ್ಲ ಪ್ಯಾಚಪ್ ಮಾಡೋದು, ಸೈಕಾಗಿ ಪ್ಯಾಚಪ್ ಮಾಡ್ತೀನಿ ನೋಡಿ. ನೋಡ್ಬೋದು ತಾನೆ ಹಿಂಗೈತೆ. ಇದು ಹೆವಿ ಲಾಂಗ್ ವಿಡಿಯೋ ಇದು, ಹೆವಿ. ಯಾಕೆಂದರೆ ಎಷ್ಟು ಕಷ್ಟಪಡ್ತವನಿ ಅಂತ ನಂಗೆ ಒಬ್ಬಂಗೆ ಗೊತ್ತು. ನನ್ನ ಜೊತೆ ಕಂಪ್ನಿ ಯಾರು ಇಲ್ಲ ಮಾತಾಡೋಕ್ಕೆ, ನೀವೇ ಇದ್ದೀರಾ ಕಂಪ್ನಿ ಮಾತಾಡೋಕ್ಕೆ. ಯೂಟ್ಯೂಬಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಕನ್ನಡ ಕ್ರಿಯೇಟರ್ಸ್ ಇವಾಗ ಕಾಂಟ್ರವರ್ಸಿ ಎಲ್ಲ ಬಿಟ್ಟಾಕ್ಬಿಟ್ಟು ನೋಡಿ ಸಗದಾಗಿ ಮಾಡ್ತವ್ರೆ. ಸಗದಾಗಿ ಮಾಡ್ತವನಿ ನೋಡಿ, ಸಗದಾಗೈತೆ ನೋಡಿ. ಇಲ್ಲಿ ಡಿಸೈನ್ ಇದಕ್ಕೂ ಒಂಚೂರು ಡೆಕೋರೇಷನ್ ಮಾಡ್ತೀನಿ, ಇನ್ನು ಒಳ್ಳೆ ಜಾತ್ರೆ ಥರ ಆಯಿತು ನೋಡಿ. ಇಲ್ಲಿ ಫ್ಯಾನ್ಸಿ ಲುಕ್ಕು ಇದು ಬಂದ್ಬಿಟ್ಟು 60,000 ಈ ಥರ ಡಿಸೈನು. ಈ ಬ್ರ್ಯಾಂಡ್ ಹೋಗಿಸ್ಬೇಕು. ಆ ಬ್ರ್ಯಾಂಡ್ ನಾನು 0 ಬಜೆಟಿಂದ ಮಾಡ್ತವನಿ. ನೆಕ್ಸ್ಟು ಇನ್ನೂ ಕ್ರೇಜಿಯಾಗಿ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ. ಯೂಟ್ಯೂಬಲ್ಲಿ ಒಂದೊಂದೇ ವೀಡಿಯೋಗೆ ವೈರಲ್ ಆಗಿಬಿಡ್ಬೋದು, ಸಖತ್ ವೈರಲ್ ಆಗಿಬಿಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆ ಥರ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ವ್ಯೂಸ್ ಬರಲಿ, ಬರೋದು 10,000 ಅಂತೀನಿ. ಬರೋದು ಒಂದು 10 ಜನ ಫಾಲೋವರ್ಸು, ಒಂದು 20 ಜನ ಫಾಲೋವರ್ಸ್ ಅಷ್ಟೇ ಬರೋದು. ಯೂಟ್ಯೂಬಲ್ಲಿ 1 ಲಕ್ಷ ಹೊಡಿಲಿ, ಒಂದು 400ರಿಂದ 500 ಜನ ಸಬ್ಸ್ಕ್ರೈಬರ್ಸ್ ಐತಾರೆ. ಅದೇ ಯೂಟ್ಯೂಬ್ ಗೊತ್ತು. ಸಾಕಾದಾಗ ಐತಿದ್ದು ಎಲ್ಲ ಓಪನ್ ಮಾಡೋಣ, ಡಿಫ್ರೆಂಟ್ ಆಗಿರಲಿ. ಶೈನಿಂಗ್ ಬೇಡ ಅಂದದ್ದೆಲ್ಲ ಹಾಕ್ಬೇಕು. ಲಾಸ್ಟಲ್ಲಿ ಒಣಗಾದ್ಮೇಲೆ ಹಾಕ್ಬೋದೈತೇನೋ, ಇವಾಗ ಬೇಡ, ವಾಪಸ್ ಹಾಕ್ಬಿಡೋಣ. ಈ ಕಲರ್ ಹಾಕೋಣ ಇವಾಗ. ಸಾಕಾದಾಗೈತೆ, ನನಗಂತೂ ಇಷ್ಟನೇ ಆಗೋಯ್ತು. ಯೂಟ್ಯೂಬಲ್ಲೂ ನನ್ನ ವೀಡಿಯೋಸ್ ಓಡ್ತಾನೆ ಇದ್ದಿಲ್ಲ, ಇವಾಗ ಓಡ್ತೈತೆ. ನನ್ನ ಫಾಲೋವರ್ಸ್ ಆ ಥರನೇ ಸಪೋರ್ಟ್ ಮಾಡ್ತವ್ರೆ. ಇದೇ ಥರ ವೀಡಿಯೋಸ್ ಮಾಡಿದ್ರೆ ಪಕ್ಕಾ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಇವಾಗ ಮಾಡೋಣ. ಈ ಗ್ರೀನ್ ಕಲರೇ ಹೋಯ್ತು ನನ್ನ ಕೈ ಯಾವಾಗಲೂ. ಎಷ್ಟೊಂದು ಜನ ಸ್ಟೋರಿನೂ ನೋಡ್ತಾರೆ, ಮೊದಲು ಯಾರೂ ನೋಡ್ತಾನೆ ಇರಲಿಲ್ಲ. ಸಾಕಾಗೈತೆ. ಇವಾಗ ಆಚೆ ತೆಗೆದ್ರೆ ನಿಮ್ಗೆ ಕಾಣಿಸಲ್ಲ ಕ್ಲೀನಾಗೆ, ಅದು ಹೆಂಗೈತೆ ಅಂತ. ಇದು ಹಿಂಗೈತೆ, ಒಂಥರ ಡಿಸೈನಿಗೆ ಸಾಕಾಗೈತೆ ನೋಡಿ. ಮಾಡಾದ್ಮೇಲೆ ತೋರಿಸ್ತೀನಿ. ದಿನ ಅಂತೀನಿ
ವಾರಕ್ಕೊಂದ್ಸಲಿ ಯೂಟ್ಯೂಬ್ ವೀಡಿಯೋಸ್ ಹಾಕ್ತೀನಿ. ಈ ಥರ ಕ್ರೇಜಿ ಆಗಿರೋದು ಈ ಥರ ವೀಡಿಯೋಸ್ ಹಾಕ್ತೀನಿ ಡಿಫ್ರೆಂಟಾಗಿ. ನೆಕ್ಸ್ಟ್ ಯಾವುದೋ ದೊಡ್ಡದಾಗಿ ಮಾಡೋಣ ಮಾಡೋಕ್ಕೆ ಅಂತ ಹೋದೆ. ಬಿಡೋಣ LAVU ನೋಡಿ, ಸಾಕಾದಾಗ ಯಾಕೆ ಗೊತ್ತಾ ಡಾರ್ಕಾಗಿ ಬರ್ದಿಲ್ಲ, ಕಾಣಿಸ್ಬಾರ್ದು ಅಂತ. ನೀವೆಲ್ಲ ಸ್ತ್ರೀಲ ಬೇರೆ ಮಾಡಿಬಿಡ್ತೀರ. ಸಿಕ್ಕಿದೆ ಚಾನ್ಸ್ ಅಂತ ಅದಕ್ಕೆ ಲೈಟಾಗಿ ಬರ್ದವಲ್ಲಿ. ಅವ್ರಿಗೆ ಮಾತ್ರ ಕಾಣಿಸ್ಬೇಕು, ನನಗೆ ಮಾತ್ರ ಕಾಣಿಸ್ಬೇಕು, ನಿಮಗೂ ಝೂಮ್ ಆಗಿ ಕಾಣಿಸೋರು ಮಾತ್ರ. ಇದೇ ಕಲರು ಬ್ಲ್ಯಾಕ್. ಇದರಲ್ಲಿ ಏನು ಗೊತ್ತಾ ನಿಮಗೆ, ಮಾಮೂಲಿ ನಾನೇನೋ ಜಾತ್ರೆ ಥರ ಮಾಡ್ತಾವನಿ ಅಲ್ಲ, ಮಾಮೂಲಿ ಇಲ್ಲೇನೇನೋ ಬರ್ದು ಸ್ಪೆಷಲಾಗಿ ಮಾಡ್ತಾವನಿ, ಅದಕ್ಕೆ ಕಾಸ್ಟ್ಲಿ ಆಗಿರೋದು. ಏನಾರು ಸುಮ್ಮನೆ ಹಿಂಗೆ ಪೇಂಟಿಂಗ್ ಗೀಚೆ ಇದ್ದರೆ ಅದೊಂಥರ. ಇವಾಗ ನಾನು ಗೀಚ್ಬಿಟ್ಟು ಅದ್ರ ಮೇಲೆ ಒಂಥರ ಡಿಫ್ರೆಂಟಾಗಿ ಮಾಡ್ತಾವನಿ, ಇದ್ರ ಮೇಲೆ ಮಾಡ್ತೀನಿ ಒಂದೇ ನಿಮಿಷ. ನನ್ನ ಫೇವ್ರೇಟ್ ಸಾರೀಸ್ಗೂ ಬರ್ದು ಬಿಡೋಣ. ಯಾರೂ ತಗೊಂಡಿಲ್ಲ ಅಂದರೆ ನನಗೆ ಬೇಕಾಯ್ತದೆ. ವಿಡಿಯೋ ಒಂದು ವಿಡಿಯೋ ಇಲ್ಲಿ ಮಿಸ್ ಆಗಿ ಮಾಡಿದೆ, ಅದು ಇಲ್ಲೇ ಐತೆ, ಅದು ಮಾರಿಲ್ಲ. ಏನಕ್ಕೂ ಇದಾಯಿತು, ತಿರ್ಗಿಸೋದು ಬೇರೆ ಐತಲ್ಲ. ತಿರ್ಗಿಸ್ತೀನಿ. ನನ್ನ ಬಟ್ಟೆ ಏನು ಗಲೀಜಾಗಿಲ್ಲ ನೋಡಿ, ಗಲೀಜಾಗಿಲ್ಲ. ವಿಡಿಯೋ ಆಫ್ ಆಗೈತೆ ನೋಡ್ತೀವಿ, ಒಂದೇ ನಿಮಿಷ ಆಮೇಲೆ ಹಾಕಬೇಕು. ಆಫ್ ಆಗಿಲ್ಲ. 16 ನಿಮಿಷ 15 ನಿಮಿಷ ಆಗೈತೆ ಕರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿ. ಕಾದ್ರೆ ಎಡಿಟ್ ಮಾಡಿ ಹಾಕೋಷ್ಟರಲ್ಲೇ ನಮಗೆ ತಲೆ ಬೆಂಗಾಗೋಯ್ತೀರ. ಅದೇ ನಮ್ಮ ಕೆಲಸ ಮಾಡಲೇಬೇಕು, ಇಲ್ಲ ಅಂದರೆ ಏನೋ ಬರೆಯೋಕ್ಕೆ ಅಂತ ಹೋದೆ, ಎಲ್ಲ ಮರ್ಕೊಂಡೆ. ಎಲ್ಲ ನಿಮ್ಮಿಂದನೇ ಆಗಿರೋದು. ಇಲ್ಲಿ ಯಾರು ತಗೋತಾರೆ ಅದು ಅವ್ರ ಹೆಸರು ಬರೀತೀನಿ, ಇಲ್ಲಿ ನಂದವ್ರಿಗೆ ಮಾತ್ರ, ಯಾರ್ದು ಬರೆಯಲ್ಲ. ಮತ್ತು ನಾನು ಕಮೆಂಟಲ್ಲಿ ಜಾಸ್ತಿ ಹೈಯೆಸ್ಟ್ ಲೈಕ್ ಯಾರು ಬಂದಿರ್ತದೆ ಅವ್ರದ್ದು ಇದೆಲ್ಲರೂ ಒಂದು ಬರೀತೀನಿ, ಇಷ್ಟ ಬರದೇ ಬರೀತೀನಿ. ಕಮೆಂಟಲ್ಲಿ ಜಾಸ್ತಿ ಯಾರಿಗೆ ಲೈಕ್ ಜಾಸ್ತಿ ಬಂದಿರ್ತದೆ ಅವ್ರಿಗೆ, ಇಲ್ಲಾಂದರೆ ಅವ್ರಿಗೆ ಕೊಟ್ಬಿಡ್ತೀನಿ, ಯಾರು ತಗೊಂಡಿಲ್ಲ ಅಂದರೆ. ಸರಿನಾ? ಅಕೌಂಟ್ನ ಫಾಲೋ ಮಾಡ್ಕೊಂಡೆ, ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬು ಆಗಿ, ಜೊತೆಗೆ ಇನ್ಸ್ಟಾಗ್ರಾಮ್ನ ಫಾಲೋನು ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಸಬ್ಸ್ಕ್ರೈಬ್ ಆಗಿ. ಅದು ಅಷ್ಟೇನು. ಇದೇ ಈ ಥರ ಫಸ್ಟ್ ಟೈಮ್ ಈ ಥರ ವೀಡಿಯೋಸ್ ಮಾಡ್ತಾ ಇರೋದು ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ, ಕನ್ನಡದಲ್ಲಿ ಫಸ್ಟ್ ಟೈಮ್. ನಂಗೆ ಗೊತ್ತಿರೋಂಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಬ್ಬರು ಕಾಲಪ್ ಮಾಡ್ಕೊಂಡು ಮಾಡೋಣ. ಗೊತ್ತಿರೋರನ್ನ ಕಮೆಂಟ್ ಮಾಡಿ, ಅವ್ರನ್ನ ನಾನು ಮೆಸೇಜ್ ಹೆಂಗಾರ ಒಂದು ಮಾಡ್ಕೊಂಡು ಮಾಡೇ ಮಾಡ್ತೀನಿ ಪಕ್ಕ. ನೀವು ಕಮೆಂಟ್ ಮಾಡಿ ಯಾರು ಥರ ಇರೋರು. ಮಡಿಕೊಂಡು ಕೈಯೇನು ಹೋಗುನ್ ಬೈತು, ಮೈಕು ಕೇಳಿಸ್ತೈತಾ? ಇವಾಗ ಹೆಂಗೆ ಮಾಡೋದು ಅದೇ ನಂಗೆ ಗೊತ್ತಾಯ್ತದು. ಅಯ್ಯೋ ಕೈಯೆಲ್ಲ ನೋವು ಬಂದ್ಬಿಡೈತೆ. ಅದಕ್ಕೆ ಒಂದು ಮಾತ್ರ ಒಂದಿತ್ತು, ನೋಡ್ಬೋದು ಹೆಂಗೆ ಕಾಣಿಸ್ತೈತೆ ಅಂತ. ಏನಾರ ಚೇಂಜ್ ಮಾಡೋದು, ಕೈಯೆಲ್ಲ ಪೀಕೋತು. ನಿಮಗೆ ಅಂತ ಇಷ್ಟೆಲ್ಲ ಕಷ್ಟಪಡ್ತವನಿ, ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ. ಕೈಯೆಲ್ಲ ಪೀಕತ್ತು ನೋಡಿ ಹೆಂಗೆ ಕಾಣಿಸ್ತೈತೆ. ಇನ್ನೇನಾರು ಮಾಡಬೇಕು. ಇಲ್ಲಿ ಹೆಸರು ಬರೀತೀನಿ ಅವ್ರದ್ದು, ಯಾರ್ದು ಈಸ್ಕೊತಾರೆ. ಒಂಥರ ಯೂನಿಕ್ ಆಗೈತೆ, ನೋಡ್ಬೋದು ನೀವು. ಎಕ್ಸಿಬಿಷನ್ಗೆಲ್ಲ ಮಾಡ್ಬೋದು. ಎಷ್ಟು ಲಕ್ಷಕ್ಕೆ ಐತೆ ನೋಡೋಣ. ನಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 50 ಲಕ್ಷ ಅಲ್ಲ, 50,000. ಬೇಕಂದರೆ ಕಡಿಮೆ ಮಾಡ್ಕೋಬೋದು, ಬೇಡ. ನಿಮಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಜಾಸ್ತಿ ನಮ್ಮದು 10K ಫಾಲೋವರ್ಸ್ ಕಂಪ್ಲೀಟ್ ಆದರೆ, ಇವಾಗ 1K ಫಾಲೋವರ್ಸ್ ಕಂಪ್ಲೀಟ್ ಆಗೈತೆ. ಈ ತಿಂಗಳಲ್ಲಿ 200 ಫಾಲೋವರ್ಸ್ ಜಾಸ್ತಿ ಆಗೋರೆ. ಅದೇ ಥರ ನೀವು 10K ಫಾಲೋವರ್ಸ್ ಕಂಪ್ಲೀಟ್ ಮಾಡಿಬಿಡಿ ಈ ವಿಡಿಯೋಯಿಂದ, ಪಕ್ಕ ಗಿವ್ ಅವೇ ನಿಮಗೆ. ಈ ಥರ ಮಾಡಿಕೊಡ್ತೀನಿ ನಿಮಗೆ, ಸರಿನಾ? ಇನ್ನ ಯಾಕೆ ನೋಡ್ತಿದ್ದೀರಾ? ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸ್ನ, 1K ಬೇಡ, ನೀವು ಫಾಲೋ ಮಾಡ್ತೀರಾ ಅಂತ ಗೊತ್ತು, ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಗೊತ್ತು. ಇಷ್ಟೆಲ್ಲ ಕಷ್ಟಪಡ್ತಿರೋದಕ್ಕೆ ಕೈಯೆಲ್ಲ ಪ್ಲೀಸ್ ಮಾಡ್ತಾರೆ. ಎಷ್ಟು ಗೊತ್ತಾ ನನ್ನ ಟಾರ್ಗೆಟು? ಒಂದು ಮಿನಿಮಮ್ 5,000 ಸಬ್ಸ್ಕ್ರೈಬರ್ಸ್ ಅಕ್ಕ ಈ ವಿಡಿಯೋ ಪಕ್ಕ ಬಂದೇ ಬರ್ತಿದೆ. ಹೌದಿದೆ ನನ್ನ ಸ್ಪ್ರೇ. ಸರಿ ಸ್ಪ್ರೇ ಮುಂದೆ ಬಿಟ್ರೆ ಸ್ಪ್ರೇ ಯೂಸ್ ಮಾಡ್ಬೋದು. ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋದು. ಯೂಟ್ಯೂಬ್ ಬಂದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹೋಗಿ ವಾಪಸ್ಸು.
ಸಬ್ಸ್ಕ್ರೈಬರ್ ಯೂಟ್ಯೂಬಲ್ಲಿ ನೋಡಿರೋರೆಲ್ಲ ಇನ್ಸ್ಟಾಗ್ರಾಮ್ ಬನ್ನಿ, ಅಲ್ಲಿ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ ಅಷ್ಟೇ. ಇಬ್ರಿಗೂ ಹೇಳ್ತೀನಿ ಯಾಕೇಳಿ, ಇಬ್ರು ಒಂದೇ ಹಂಗೆ ಎಲ್ಲ ಒಂದೇ. ಅದು ಸಿಕ್ಕಾಗೈತೆ ನೋಡಿ, ಇದು ಒಣಗಬೇಕು, ಬಾಯಲ್ಲಿ ಒಣಗಲ್ಲ, ಬಿಸಿಲಿಗೆ ಮಾಡಿಬಿಟ್ಟು ಕ್ಲೀನಾಗಿ ಫಿನಿಶಿಂಗ್ ಕೊಟ್ರೆ ಮಸ್ತಾಗಿರ್ತದೆ. ಒಣಗೈತೆ, ಇವಾಗ ಫಿನಿಶಿಂಗ್ ಕೊಡೋಣ. ಫಿನಿಶಿಂಗ್ ವಿಡಿಯೋ ಎಲ್ಲ ಬೇಡ, ಫಿನಿಶಿಂಗ್ ಆಲ್ರೆಡಿ ಲ್ಯಾಗ್ ಆಯಿತು ವಿಡಿಯೋ. ಪಟ್ ಅಂತ ಮಾಡಿಬಿಡೋಣ ಎಲ್ಲ. ಇಲ್ಲೇ ಚಿಟ್ಕೆ ಐಟನೇ ಇಲ್ಲ ಅನ್ಕೊಬಿಡಿ, ಮಾಡ್ತೀನಿ.